ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಾನೆ ಫೇಮಸ್ ಆಗಿರುವ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಬರಲಿದ್ದು ಈಗಾಗಲೇ ಪ್ರೋಮೋ ರಿಲೀಸ್ ಆಗಿದೆ. ಎಲ್ಲರಿಗೂ ಒಂದೇ ಕುತೂಹಲ, ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಯಾರೆಲ್ಲ ಎಂಟ್ರಿ ಕೊಡಲಿದ್ದಾರೆ ಎಂಬುದು ಎಲ್ಲರ ಕಾತರ. ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ನಲ್ಲಿ ಯಾವೆಲ್ಲ ಸೆಲೆಬ್ರಿಟೀಸ್ಗಳು ಇರಲಿದ್ದಾರೆ ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ನಂಬರ್ 1, ಈ ಮುದ್ದಾದ ಬೆಡಗಿಯ ಹೆಸರು ತನ್ವಿರಾವ್ ಅಂತ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಕೀರ್ತಿ ಪಾತ್ರದಲ್ಲಿ ಮಿಂಚಿದ ಈ ಬೆಡಗಿ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬರುವ ನಿರೀಕ್ಷೆ ಇದೆ. ನಂಬರ್ 2, ಹೀಗೆ ಸೀರೆ ಹಾಕೊಂಡು ಬಳುಕುತ್ತಾ ಡೈಲಾಗ್ ಹೊಡೆದ್ರೆ ಇವರ ನಟನೆಗೆ ನಗದೆ ಇರುವವರು ಯಾರೂ ಇಲ್ಲ. ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ, ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವೇ? ಅದ್ಭುತ ಪ್ರತಿಭೆ ಇರುವ ರಾಘು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬಂದರೆ ಮಾತ್ರ ಒಳ್ಳೆ ಮಜಾ ಕೊಡ್ತಾರೆ. ಎಲ್ರಿಗೂ ನಕ್ಕು ನಗಿಸುವುದಂತೂ ಗ್ಯಾರಂಟಿ. ಇಂತಹ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು. ನಂಬರ್ 3, ಬ್ರಹ್ಮಾಂಡ ಗುರುಜಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ. ಕಾಳಿ ಸ್ವಾಮೀಜಿ, ಆರ್ಯವರ್ಧನ್ ಗುರುಜಿ ಇವರೆಲ್ಲರೂ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಇದೀಗ ಅವಧೂತರಾದ ವಿನಯ್ ಗುರುಜಿ ಅವರು ಬಿಗ್ ಬಾಸ್ ಮನೆಯೊಳಗೆ ಬರಲಿ ಎನ್ನುವುದು ಸಾಕಷ್ಟು ಜನರ ಅಪೇಕ್ಷೆಯಾಗಿದೆ. ಬರ್ತಾರಾ? ಕಾದು ನೋಡಬೇಕು. ಬಲ್ಲ ಮೂಲಗಳ ಪ್ರಕಾರ ವಿನಯ್ ಗುರುಜಿ ಅವರು ಈ ಮಾತನ್ನು ತಳ್ಳಿ ಹಾಕಿದ್ದಾರೆ ಎಂದು ಹೇಳಲಾಗ್ತಿದೆ. ಬರಲು ಸಾಧ್ಯವಿಲ್ಲ ಎನ್ನಲಾಗ್ತಿದೆ. ಕಳೆದ ಸೀಸನ್ನಲ್ಲೂ ಇವರ ಹೆಸರು ಕೇಳಿಬಂದಿತ್ತು. ಅವಧೂತರಿಗೆ ಇಂತಹ ಶೋಕಿಗಳು, ಪ್ರಚಾರದ ಹುಚ್ಚುಗಳು ಇರೋದಿಲ್ಲ. ಹಾಗಾಗಿ ಇವರು ಬರಲು ಸಾಧ್ಯವೇ ಇಲ್ಲ ಎನ್ನಲಾಗ್ತಿದೆ. ನಂಬರ್ 4, ಗೀತಾ ಸೀರಿಯಲ್ನಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ. ಅತ್ತೆ ಪಾತ್ರದಲ್ಲಿ ಮನೆ ಮಾತಾಗಿದ್ದಾರೆ. ಶರ್ಮಿತಾ ಗೌಡ ಬರುವ ನಿರೀಕ್ಷೆ ಇದೆ. ಒಳ್ಳೆ ಗ್ಲಾಮರ್ ಇದೆ. ಬರ್ತಾರಾ? ಕಾದು ನೋಡಬೇಕು. ನಂಬರ್ 5, ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಅವರ ಮಗ ಪಂಕಜ್, ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವೇ? ಪ್ರತಿ ಸೀಸನ್ನಲ್ಲೂ ಪಂಕಜ್ ನಾರಾಯಣ್ ಅವರ ಹೆಸರು ಕೇಳಿ ಬರ್ತಲೇ ಇದೆ. ಆದರೆ ಬಿಗ್ ಬಾಸ್ ಮನೆಯೊಳಗಂತೂ ಎಂಟ್ರಿ ಕೊಡಲೇ ಇಲ್ಲ. ಸದ್ಯ ಸಿರಿಗನ್ನಡ ಟಿವಿಯಲ್ಲಿ ಧಾರಾವಾಹಿಯೊಂದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಬಾರಿ ಆದರೂ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾರಾ? ನೋಡೋಣ. ನಂಬರ್ 6, ಮನೆ ಮಾತಾಗಿದ್ದ ಸತ್ಯ ಧಾರಾವಾಹಿ ಸೀರಿಯಲ್ ಈಗ ಮುಗ್ದಿದೆ. ಸತ್ಯ ಧಾರಾವಾಹಿಯ ಗೌತಮ್ ಜಾಧವ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಎನ್ನುವ ನಿರೀಕ್ಷೆ ಇದೆ. ರೆಬಲ್ ಲೇಡಿ ಪಾತ್ರದಲ್ಲಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದ ಗೌತಮ್ ಜಾಧವ್ ಬಿಗ್ ಬಾಸ್ ಮನೆಗೆ ಬಂದರೆ ಯಾವ ಸ್ಟೈಲ್ನಲ್ಲಿ ಬರ್ತಾರೆ ಎನ್ನುವುದು ಎಲ್ಲರ ಕಾತರ ಕೂಡ ಇದೆ. ನೋಡೋಣ. ನಂಬರ್ 7, ಚಂದ್ರಪ್ರಭಾ ಟಿವಿ ಪರದೆ ಮೇಲೆ ಬರ್ತಾರೆ ಅಂದರೆ ಅಲ್ಲಿ ನಗು ಇದ್ದೇ ಇರುತ್ತೆ. ಇವರ ವಿಶೇಷವಾದ ಮ್ಯಾನರಿಸಮ್ನಿಂದಾಗಿ ಕನ್ನಡಿಗರ ಮನಸ್ಸನ್ನು ಕದ್ದಿರುವ ಹಾಸ್ಯ ಪ್ರಭು ಚಂದ್ರಪ್ರಭಾ ಅಂತಾನೆ ಹೇಳ್ಬೋದು. ಅದ್ಭುತ ಹಾಸ್ಯ ನಟ. ಇವರನ್ನು ಹಾಸ್ಯ ಪ್ರಭು ಅಂತಾನೆ ಕರೆದ್ರೆ ತಪ್ಪಿಲ್ಲ. ಇವರು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹೋದರೆ ಒಳ್ಳೆ ಮಜಾ ಕೊಟ್ಟು ನಕ್ಕು ನಗಿಸೋದಂತೂ ಗ್ಯಾರಂಟಿ. ನಂಬರ್ 8, ದರ್ಶನ್ ಕೇಸ್ನಲ್ಲಿ ನ್ಯೂಸ್ ಮೇಲೆ ನ್ಯೂಸ್ ಮಾಡಿ ದರ್ಶನ್ ದನ ಥರ ಇದ್ದಾನೆ ನೋಡೋದಕ್ಕೆ ಅಂತೇಳಿ ಬೈದು ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿರುವ, ಮಾಧ್ಯಮದಲ್ಲಿ ಇತ್ತೀಚೆಗೆ ಹೆಚ್ಚು ಕಾಂಟ್ರವರ್ಸಿಗಳಿಗೆ ತುತ್ತಾಗ್ತಿರುವ ಅಜಿತ್ ಹನುಮಕ್ಕನವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು ಎನ್ನಲಾಗ್ತಿದೆ. ಬಂದರೆ ಚೆನ್ನಾಗಿರುತ್ತೆ. ದರ್ಶನ್ ಜೈಲಿಂದ ರಿಲೀಸ್ ಆಗಿ ಈ ಕಡೆ ಬರ್ತಾ ಇದ್ದಂಗೆ ಇವರು ಬಿಗ್ ಬಾಸ್ ಮನೆಯೊಳಗೆ ಲಾಕ್ ಆಗಲಿ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಬರ್ತಾರ ನೋಡೋಣ. ಇದ್ರ ಜೊತೆಯಲ್ಲಿ ರಾಧಾ ಹಿರೇಗೌಡರು ಮತ್ತು ಜಯಪ್ರಕಾಶ್ ಶೆಟ್ಟಿ, ಸೊ ಅವರು ಕೂಡ ಬಿಗ್ ಬಾಸ್ ಮನೆಯೊಳಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ನಂಬರ್ 9, ಕಳೆದ ಕೆಲವು ಸೀಸನ್ನಿಂದ ಡಾಕ್ಟರ್ ಬ್ರೋ ಹೆಸರು ಕೇಳಿ ಬರ್ತಲೇ ಇದೆ. ರಾಘವೇಂದ್ರ ಹುಣಸೂರು ಒಮ್ಮೆ ಡಾಕ್ಟರ್ ಬ್ರೋಗೆ ಬಿಗ್ ಬಾಸ್ ಮನೆಗೆ ಬರ್ತಾರ ಅಂತ ಪ್ರಶ್ನೆ ಕೇಳಿದಕ್ಕೆ ಅವರೇನಂತ ಫೇಮಸ್ ವ್ಯಕ್ತಿನ ಅಂತ ಅವಮಾನಿಸಿದ್ರು. ಈಗ ಬಿಗ್ ಬಾಸೇ ಬಿಗ್ ಆಫರ್ ನೀಡಿದ್ರು ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಗೆ ಹೋಗುವಷ್ಟು ಪುರ್ಸೋತಿಲ್ಲ. ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರು ಹೋದರೆ ಚೆನ್ನಾಗಿರುತ್ತೆ, ಆದರೆ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ಲಾಕ್ ಆಗುವಷ್ಟು ಫ್ರೀ ಟೈಮ್ ನನಗಂತೂ ಇಲ್ಲ ಅಂತ ಅವರೇ ಮೊನ್ನೆ ಲೈವ್ ಬಂದು ಹೇಳ್ಕೊಂಡಿದ್ರು. ಹಾಗಾಗಿ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಗೆ ಬರೋದಂತೂ ಡೌಟ್ ಇದೆ. ನಂಬರ್ 10, ವರುಣ್ ಆರಾಧ್ಯ ಯೂಟ್ಯೂಬರ್ ಕೂಡ ಹೌದು. ರೀಲ್ಸ್ ಮೂಲಕ ಸಾಕಷ್ಟು ಖ್ಯಾತಿ ಗಳಿಸಿರುವ ಪ್ರತಿಭಾವಂತ ಯುವಕ. ಧಾರಾವಾಹಿಯಲ್ಲೂ ನಟಿಸಿದ್ದಾರೆ. ಬೃಂದಾವನ ಅಂತ ಧಾರಾವಾಹಿಯಲ್ಲಿ ಸಾಕಷ್ಟು ಖ್ಯಾತಿ ಕುಖ್ಯಾತಿ ಎರಡನ್ನು ಗಳಿಸಿರುವ ವರುಣ್ ಆರಾಧ್ಯ ಸದ್ಯ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ. ಸಾಕಷ್ಟು ಕಾಂಟ್ರವರ್ಸಿನಲ್ಲಿರುವಂಥ ಯುವಕ ಬಂದರೆ ಬಿಗ್ ಬಾಸ್ ಮನೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗೋದಂತೂ ಗ್ಯಾರಂಟಿ. ನಂಬರ್ 11, ನಾ ಡ್ರೈವರ ಎನ್ನುವ ಹಾಡಿನಿಂದ ಫೇಮಸ್ ಆದ ಮುಕ್ಕಳಪ್ಪ, ಉತ್ತರ ಕರ್ನಾಟಕದ ಪ್ರತಿಭೆ. ಇವರು ಬರಬೇಕು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಇನ್ನೊಬ್ಬರು ಉತ್ತರ ಕರ್ನಾಟಕದ ಮಲ್ಲು ಜಮಖಂಡಿ, ಗಂಡು ಮೆಟ್ಟಿದ ನಾಡಿನಿಂದ ಯಾರಾದರೂ ಒಬ್ಬರು ಬರಬೇಕು ಬಿಗ್ ಬಾಸ್ ಮನೆಗೆ ಎನ್ನುವಂಥ ಬೇಡಿಕೆ ಕೂಡ ಇದೆ. ಸೊ ಇಬ್ಬರಲ್ಲಿ ಯಾರಾದರೂ ಅಟ್ಲೀಸ್ಟ್ ಒಬ್ಬರಾದರೂ ಬರ್ತಾರಾ? ಸೊ ಕಾದು ನೋಡೋಣ.
ನಂಬರ್ 11 ವಿಕಿಪೀಡಿಯಾ. ಹಲವು ರೀಲ್ಸ್ಗಳ ಮೂಲಕ ಒಳ್ಳೊಳ್ಳೆ ಕಂಟೆಂಟ್ಗಳ ಮೂಲಕ ಮನರಂಜನೆ ನೀಡ್ತಾ ಬಂದಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತೆ, ಬಿಗ್ ಬಾಸ್ ಮನೆಗೆ ಬರ್ತಾರೆ ಎನ್ನುವಂತಹ ನಿರೀಕ್ಷೆಗಳು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಫೈನಲಿ ಏನಾಗುತ್ತೆ ನೋಡೋಣ, ಕಾದು ನೋಡೋಣ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ನಮ್ಮ TV12 ವಾಹಿನಿಯ ಸಮೀಕ್ಷೆಯ ವರದಿ. ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎನ್ನುವ ಜನರ ಅಭಿಪ್ರಾಯ ಇದೆ ಅದನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಯಥಾವತ್ತಿಟ್ಟಿದ್ದೀವಿ. ಆದರೆ ಇದೇ ಫೈನಲ್ ಲಿಸ್ಟ್ ಅಲ್ಲ. ಬಿಗ್ ಬಾಸ್ ಸೀಸನ್ 11ಗೆ ಬಿಗ್ ಬಾಸ್ ಮನೆಯೊಳಗೆ ಕಂಟೆಸ್ಟೆಂಟ್ ಆಗಿ ಯಾರೆಲ್ಲ ಎಂಟ್ರಿ ಕೊಡಲಿದ್ದಾರೆ ಎನ್ನುವುದನ್ನು ಕಡೆಯವರೆಗೂ ನಾವು ಕಾದು ನೋಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರಬಹುದು? ಕಾಮೆಂಟ್ ಮಾಡಿ. ಧನ್ಯವಾದಗಳು. ಹೌದು ಸ್ವಾಮಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.